ದರ ಏರಿಕೆಯ ಬರೆ ಇಷ್ಟು ತನಕ ಅದನ್ನೇ ಮಾತಾಡಿದ್ದು. ಅಲ್ಲಿ ಜನ ಸಾಯ್ತಾ ಇದ್ದಾರೆ ನೇರವಾಗಿ, ಇಲ್ಲಿ ಇಂಡೈರೆಕ್ಟ್ ಆಗಿ ಸಾಯಿಸ್ತಾ ಇದಾರಲ್ಲ, ಉಪವಾಸ ಸಾಯಿಸ್ತಾ ಇದಾರಲ್ಲ. ದುಬಾರಿ ದುನಿಯಾರಿ ಇವಾಗ ಅಗತ್ಯ ವಸ್ತುಗಳ ಏರಿಕೆ ಆಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ಜನರ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಬದುಕೋದು ಕಷ್ಟ ಅಂತ ಹೆಣಗಾಡ್ತಾ ಇದ್ದಾರೆ ಜನ. ದಿನೇ 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 ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಾಲು, ಮೊಸರು, ಸಿಲಿಂಡ್ರು, ಪೆಟ್ರೋಲು, ಡೀಸೆಲ್ಲು. ಈ ಕಡೆ ಏನೋ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ದೀನಪ್ಪ, ಒಂದು ಸೈಟ್ ತಗೋಬಿಡೋಣ ಅಂತ ಹೋದ್ರೆ ರಿಜಿಸ್ಟ್ರೇಷನ್ ಫೀಸ್ ಕೇಳಕ್ ಆಗ್ತಾ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಲು, ಮೊಸರು, ಈ ತರಕಾರಿ ದಿನಂಪ್ರತಿ ಬೇಕಲ್ಲೇನ್ರಿ ತರಕಾರಿ, ಅದ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಜನ ಬದುಕದ್ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಆದಾಯ ಇದ್ದಲ್ಲೇ ಇದೆ, ಕಂಪ್ನಿಗಳೇನು ಜಾಸ್ತಿ ಸಂಬಳ ಕೊಡ್ತಾ ಇಲ್ಲ ಪಾಪ, ಗಾರ್ಮೆಂಟ್ಸ ಮತ್ತೊಂದು ಮಗದೊಂದು ಕಡೆನೋ. ಆದರೆ ಹಿಂಗೆ ಬೆಲೆ ಏರಿಕೆ ಆಗಿಬಿಟ್ರೆ ನಾವು ಹೆಂಗೆ ಜೀವನ ಮಾಡೋಣ, ಹೆಂಗೆ ಮಾಡೋಣ ಅಂತ ಕೇಳ್ತಾರೆ ಜನ. ತತ್ತರಿಸಿ ಹೋಗ್ತಾ ಇದ್ದಾರೆ. ದುಡ್ಡಿದ್ದವ್ರಿಗೆ ಅನ್ನಿಸ್ಬೋದು, ಏನು 29 ರೂಪಾಯಿ ಜಾಸ್ತಿ ಆಯಿತು ಸಿಲಿಂಡ್ರು, ಅದೇನು ದೊಡ್ಡ ವಿಚಾರನಾ ಅಂತ. 4 ದಿನದಲ್ಲಿ 4 ಸಲ ಅಥವಾ 5 ದಿನದಲ್ಲಿ 4 ಸಲ ಏರಿಕೆ ಮಾಡಿದ್ರು, ಏನು 1 ರೂಪಾಯಿ 2 ರೂಪಾಯಿ, ಅದೇನು ದೊಡ್ಡ ವಿಚಾರನಾ ಪೆಟ್ರೋಲ್ ಡೀಸೆಲ್ಗೆ. ಟೊಮೆಟೊ ಒಂದು 10 ರೂಪಾಯಿನೋ 20 ರೂಪಾಯಿನೋ ಜಾಸ್ತಿ ಆಗಿದೆ. ತರಕಾರಿಗಳು ಇನ್ನೊಂದು ಹಣ್ಣು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ, ಅದೇನು ದೊಡ್ಡ ವಿಚಾರನಾ? ದೊಡ್ಡ ವರ್ಗದವರಿಗೆ ದೊಡ್ಡ ವಿಚಾರ ಅಲ್ವೇ ಅಲ್ಲ ಅದು. ಅವ್ರು ಇದನ್ನು ಕನ್ಸಿಡರೇ ಮಾಡಲ್ಲ. ಬಟ್ ದಿನಂಪ್ರತಿ ದುಡ್ಡು ಕೊಂಡು ಅವತ್ತು ತರಕಾರಿನ ಮನೆಗೆ ತಗೊಂಡು ಹೋಗ್ತಾರಲ್ಲ, 1 ಲೀಟ್ರು ಹಾಲು, ಅರ್ಧ ಲೀಟರ್ ಮೊಸರು ಬೇಕು ಅಂದರೆ ಏನಿಲ್ಲ ಅಂದರೂ 100 ರೂಪಾಯಿ ಬೇಕು. ಬರೀ ಒಪ್ಪೊತ್ತಿನ ಕಾಫಿ ಮತ್ತು ಮೊಸರಿನ ಕತೆ ಹೇಳ್ತಾ ಇದ್ದೀನಿ ನಾನು. 100 ರೂಪಾಯಿ ಬೇಕು. ಅದರಲ್ಲಿ ತರಕಾರಿ 500 ರೂಪಾಯಿ ತೊಗೊಂಡೋದ್ರೆ ಅರ್ಧ ಕವರ್ ಸಿಗ್ತಾ ಇಲ್ಲ. ಬದುಕದ್ ಹೆಂಗೆ ನಾವು ಅಂತ ಕೇಳ್ತಾ ಇದ್ದಾರ್ರೀ. ಓಕೆ, ಈ ಬೆಲೆ ಏರಿಕೆಯಿಂದ ಜನ ಏನಂತಾರೆ, ತರಕಾರಿ ಮಾರೋರು ಏನಂತಾರೆ, ವ್ಯಾಪಾರಿಗಳ ಕಥೆ, ಜನರ ವ್ಯಥೆ ಒಂದ್ಸಲ ಕೇಳೋಣ ಬನ್ನಿ. ಎಲ್ಲ ಬೆಲೆ ಜಾಸ್ತಿನೇ ಇದೆ ಮೇಡಮ್. ಎಲ್ಲ ಜಾಗದಲ್ಲಿ ಮಳೆ ಬೇಜಾನ್ ಬೀಳ್ತಾ ಇದೆ, ಅದರಿಂದ ಐಟಮ್ ಬರ್ತಾ ಇಲ್ಲ ಮಾರ್ಕೆಟ್ಗೆ. ಅದರಿಂದ ಎಲ್ಲ ಬೆಲೆ, ಬರೀ ಟೊಮೊಟೊ ಮಾತ್ರ ಇಲ್ಲ, ಹುಳ್ಳಿಕಾಯಿ ಬೆಲೆ, ಹಾಗಲಕಾಯಿ ಬೆಲೆ, ಎಲ್ಲ ತರಕಾರಿ ಬೆಲೆನೂ ಹತ್ತಿದೆ. ಮೋಸ್ಟ್ಲಿ ಮಳೆ ಬೀಳ್ತಾ ಇದೆ ಅಷ್ಟೇ, ಐಟಮ್ಗಳು ಬರ್ತಾ ಇಲ್ಲ ಯಾವುದು ಸದ್ಯಕ್ಕೆ. ಗ್ರಾಹಕರು ಏನು 1 kg ತಗೊಳ್ಳೋ ಜಾಗ ಅರ್ಧ kg ತಗೊಳ್ತಾ ಇದ್ದಾರೆ ಅಷ್ಟೇ. ಹೋಲ್ಸೇಲಲ್ಲಿ 60 ರೂಪಾಯಿ ಇದೆ ಹುಳ್ಳಿಕಾಯಿ, ಕ್ಯಾರೆಟ್ ಎಲ್ಲ 80 ರೂಪಾಯಿ. ದೊಡ್ಡ ಐಟಮ್ ಅಲ್ಲ ಇದು, ಈ ಥರ ಚಿಕ್ಕ ಐಟಮ್ ಎಲ್ಲ ಬಂದು 50 ರೂಪಾಯಿ 60 ರೂಪಾಯಿ ಅಲ್ಲೇ. ಹೊಡ್ತಾ ಬೀಳ್ತಾನೆ ಇದೆ. ಎಲ್ಲಿ 2 ಮೂಟೆ 3 ಮೂಟೆ ಮಾಡೋ ಜಾಗದಲ್ಲಿ 1 ಮೂಟೆ ಮಾರೋಕ್ಕೆ ಕಷ್ಟ ಆಗೋಗಿದೆ ಇವಾಗ. ಯಾರು ಹೋಲ್ಸೇಲ್ ಅವರು ಯಾರು ಬರ್ತಾ ಇಲ್ಲ ಇವಾಗಲ್ಲ. ಬರೀ ಚಿಲ್ಲರೆ ಗಿರಾಕಿಗಳು ಮಾತ್ರ ಅರ್ಧ kg 1/4 kg ಇಷ್ಟೇ ಬರ್ತಾ ಇರೋದು. ಗಿರಾಕಿಗಳು ಯಾರು ಬರ್ತಾ ಇಲ್ಲ. ಓಡ್ತಾನೆ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ವಲ್ಲ. ಸರ್ಕಾರಕ್ಕೆ ಏನು ಹೇಳೋದು? ಅವ್ರವ್ರ ಸರ್ಕಾರ ಅವ್ರು ನೋಡ್ತಾ ಇದ್ದಾರೆ ಅಷ್ಟೇ. ನಮ್ಮನ್ನ ಯಾರು ಇಲ್ಲಿ ನೋಡ್ತಾ ಇರೋರು ಯಾರು ಇಲ್ಲ. ನಮಗಂತೂ ಏನು ಆದಾಯ ಏನಿಲ್ಲ, ಇರೋದನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ರೈತರಿಗೆ ಎಲ್ಲಿದೆ ಮೇಡಮ್ ಇವಾಗಲ್ಲ? ಅವ್ರು ಎತ್ಕೊಂಡು ಬಂದು ಹಾಕಿ ಅವ್ರ ಪಾಪ ಅವ್ರು ದುಡ್ಕೊಂಡು ಹೋಗೋದೇ ದುಡ್ಡು ಕಷ್ಟ ಆಗೋಗಿದೆ ರೈತರಿಗೆ. ರೈತರದ್ದು ಪ್ರಾಬ್ಲಮ್ ಜಾಸ್ತಿ ಇದೆ. ಸರ್ಕಾರ ಎಲ್ಲಿ ನೋಡ್ತಾ ಇದ್ದಾರೆ ಅದೆಲ್ಲ? ಅವ್ರವ್ರ ಸರ್ಕಾರ ನೋಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ, ರೈತರನ್ನ ಬೇರೆ ಎಲ್ಲಿ ನೋಡ್ತಾರೆ ಅವರೆಲ್ಲ. ಮೇಡಮ್, ಇವತ್ತು ಮಳೆಯಿಂದಾಗಿ ತರಕಾರಿಗಳ ರೇಟ್ ಗಗನಕ್ಕಾಗಿರುವಂತದ್ದು, ಏನ್ ಹೇಳ್ತೀರಾ ಅಂತ? ಎಷ್ಟು ಹೊಡೆತ ಬಿದ್ದಿದೆ ನಿಮಗೆ? ನಮ್ಗೆ ಒಂದು ಇದು ತರಕಾರಿ ಮೇಲೆ 10 ರೂಪಾಯಿ ಸಿಗುತ್ತೆ. ಮಳೆ ಬಂದ್ರೆ ಎಲ್ಲ ಲಾಸ್ನೆ, ಮಾಡೋದನ್ನ ಮಾಡ್ತೀವಿ, ಮಿಕ್ಕಿದ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಗ್ರಾಹಕರು ಬರ್ತಾ ಇದಾರೆ ಅಂಗಡಿಗಳಿಗೆ, ಪರ್ಚೇಸ್ ಮಾಡ್ತಿದಾರೆ, ತಗೋತಾ ಇದಾರೆ ತರಕಾರಿಗಳನ್ನ? ತಗೊಳ್ತಾ ಬಂದಿಲ್ಲ ಇನ್ನು. ಮಳೆ ಬಂದ್ರೆ ಬರೋದೇ ಇಲ್ಲ ಯಾರು. ಏನು ಹೇಳಂಗಿಲ್ಲ ಮೇಡಮ್. ನೀವು ಈಗ ಹೋಲ್ಸೇಲ್ಗಳಲ್ಲಿ ತಗೋತಾ ಇದ್ದೀರಲ್ಲ, ಸೊ ಅಲ್ಲಿ ಯಾವ ರೀತಿ ಇದೆ ಪ್ರೈಸ್ಗಳು? ಅಲ್ಲಿ ನಷ್ಟ ಆಗ್ತಿದ್ಯೋ ಲಾಭ ಆಗ್ತಿದ್ಯೋ ನಿಮಗೆ ಅಂತ? ನಷ್ಟನೇ ಆಗ್ತಾ ಇದೆ ಮೇಡಮ್. ಏನು ಲಾಭ ಇಲ್ಲ. ಮಳೆ ಬಂದ್ರೆ ಏನು ಲಾಭ ಸಿಗೋದಿಲ್ಲ. ಸುಮ್ನೆ ನಾವು ವ್ಯಾಪಾರ ಮಾಡ್ತೀವಿ ಅಂತ ಬಂದು ಮಾಡ್ತಾ ಇದೀವಿ ಅಷ್ಟೇ. ಹೋಲ್ಸೇಲ್ಗಳಲ್ಲಿ ಯಾವ ಪ್ರೈಸಿಗೆ ತಗೋ ಬರ್ತಾ ಇದ್ದೀರಾ ನೀವು ಹೋಲ್ಸೇಲ್ಗಳ ಮಾರ್ಕೆಟ್ಗಳಲ್ಲಿ? ಹೋಲ್ಸೇಲಲ್ಲಿ 1 ಮೂಟೆ 1000 2000 ಸಿಗುತ್ತೆ. ಇಲ್ಲಿ ಬಂದ್ರೆ 1 ಮೂಟೆಗೆ 200 ರೂಪಾಯಿ 100 ರೂಪಾಯಿ ಸಿಗುತ್ತೆ ಅಷ್ಟೇ. ಲಾಸೇ ನಮಗೆ. ನಿಮ್ಮ ಮಾಸಿಕ ಬಜೆಟ್ಗೆ ಇದು ಓಕೆ ಅಂತ ಅನ್ಸುತ್ತಾ ನಿಮಗೆ? ನಷ್ಟ ಎಷ್ಟು ಆಗ್ತಾ ಇದೆ? ಎಲ್ಲ ನಷ್ಟನೇ.
ನಮ್ಮ ಮಕ್ಳು ಓದಿಸ್ಬೇಕು ಇದು ಮಾಡ್ಬೇಕಂತ ನಾವು ಬರ್ತೀವಿ. 100 ರೂಪಾಯಿ 200 ರೂಪಾಯಿ ಸಿಕ್ಕಿದ್ರು ನಮ್ಗೆ ಏನಾದ್ರೂ ಆಗುತ್ತೆ ಅಂತ ಬರ್ತೀವಿ ನಾವು ಅಷ್ಟೇ. ಇದೆಲ್ಲದರ ನಡುವೆ ಬೆಲೆ ಏರಿಕೆ ಹೇಗೆ ಹೊಡ್ತಾ ಬೀಳ್ತಾ ಇದೆ ನಿಮ್ಗೆ? ಏನ್ ಮಾಡೋದ್ ಮೇಡಮ್, ನಮ್ಗೆ ಇದು ಮಾಡ್ಬೇಕು. ಒಂದ್ ದಿವಸ ಬಿಟ್ರೆ ಇನ್ನೊಂದ್ಸಲ ಇದು ಮಾಡ್ಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ. ಒಂದ್ ಕಡೆ ಗ್ರಾಹಕರು ಬರ್ತಾ ಇಲ್ಲ, ಇನ್ನೊಂದು ಕಡೆ ಅಲ್ಲಿ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ತಗೊಂಡ್ಬರ್ತಾ ಇದ್ರ, ನೀವೇ ದುಡ್ಡು ಹಾಕಿ ತಗೊಬರ್ತಾ ಇದ್ರ. ಇದೆಲ್ಲದರ ನಡುವೆ ಬೆಲೆ ಏರಿಕೆ ಬೇರೆ, ಹೇಗ್ ನಡೆಸ್ತಾ ಇದೀರಾ ಜೀವನಾನ? ಏನ್ ಮಾಡೋದ್ ಮೇಡಮ್, ಮಾಡ್ಲೇಬೇಕಲ್ಲ. ತರಕಾರಿ ರೇಟ್ ಅಷ್ಟಿಂದ್ರೆ ಹುಲ್ಲಿಕಾಯಿ ಬೆಲೆ ಜಾಸ್ತಿ ಇದೆ, ಕ್ಯಾರೆಟ್ ಬೆಲೆ ಜಾಸ್ತಿ ಇದೆ. ಇನ್ನು ಇರೋ ಐಟೆಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಮಳೆ ಬಂದರೆ ಇಲ್ಲಿ ತುಂಬ ತೊಂದರೆ. ಈ ರೋಡಲ್ಲಿ ನೀರು ಹೋಗೋಕ್ಕಾಗಲ್ಲ, ರೋಡ್ ಹಾಕ್ತಾರೆ, ನೀರು ಹೋಗೋಕೆ ಜಾಗ ಇಲ್ಲ. ಮಳೆ ಬಂದರೆ ಎಲ್ಲ ಹೋಗ್ಬಿಡ್ತೈತೆ, ನಾವು ಹಾಕೋ ಬಂಡವಾಳ ಕೂಡ ಇರಲ್ಲ, ಅದು ಕೂಡ ಹೋಗ್ಬಿಡ್ತೈತೆ, ಎಲ್ಲ ಮಳೆಯಲ್ಲಿ ಹೋಗ್ಬಿಡ್ತೈತೆ. ಮೇಡಮ್ ಏನಿಲ್ಲ, ಎಲ್ಲ ಮಾಮೂಲಿಯಲ್ಲಿ ರೇಟು. ಆಚೆ ಇಲ್ಲಿ ರೇಟ್ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಊಟನೂ ಅಷ್ಟೇ ಮೋಸ ಇಲ್ಲ. ಕೇರ್ ಮಾರ್ಕೆಟ್ ಊಟನೂ ಮೋಸ ಇಲ್ಲ ನೋಡಿ. ಟೀನಲ್ಲಿ ಮಾತಾಡ್ತಾರೆ, ಟೀನಲ್ಲಿ ಇದು ಮಾಡ್ತಾರೆ, ಇಲ್ಲೇನು ಇದಿಲ್ಲ. ಬೇರೆ ಕಡೆ ಹೋದ್ರೆ ಮೋಸ ಇರತ್ತೆ, ಇಲ್ಲೇನು ಮೋಸ ಇಲ್ಲ. ಊಟ ಏನಿಲ್ಲ, ನನ್ನ ಹತ್ರ ವ್ಯಾಪಾರ ಮಾಡ್ತಾರೆ, ಅದು ಮೇನ್. ಬೇರೆ ಕಡೆ ಬಗ್ಗೆ ಮಾತಾಡ್ತಿಲ್ಲ ಸರ್. ಇವಾಗ ಹಾಂ